ಧಾರವಾಡ ಜಿಲ್ಲಾ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಟ್ಯಾಂಕ್ ಸುತ್ತಮುತ್ತಲು ಅಸ್ವಚ್ಛತೆ ತಲೆದೂರಿದ್ದು ಕುಡಿಯುವ ನೀರಿನ ನಳಗಳು ಮುರಿದು ಹೋಗಿರುವ ಕಾರಣ ಸಾರ್ವಜನಿಕರಿಗೆ ನೀರು ದೊರೆಯುತ್ತಿಲ್ಲ. ಟ್ಯಾಂಕ್ ಮೇಲ್ಭಾಗ ಹಾಗೂ ಸುತ್ತಮುತ್ತಲು ಗಿಡಗಂಟೆಗಳು ಬೆಳೆದು ಸ್ವಚ್ಛತೆ ಸಂಪೂರ್ಣವಾಗಿ ಮರೆತು ಹೋಗಿದೆ. ಇದರ ನಡುವೆ ಜಿಲ್ಲಾ ಕಚೇರಿಯ ಪಕ್ಕದಲ್ಲಿರುವ ಒಂದು ದೊಡ್ಡ ಮರ ಅಪಾಯದ ಸ್ಥಿತಿಗೆ ತಲುಪಿದ್ದು ಯಾವುದೇ ಕ್ಷಣದಲ್ಲಿ ಬೀಳುವ ಭೀತಿ ಉಂಟಾಗಿದೆ. ಗಾಳಿ ಮಳೆ ಬಂದಲ್ಲಿ ಈ ಮರ ನೆಲಕ್ಕುರುಳುವ ಸಾಧ್ಯತೆ ಇದ್ದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಯಾವುದೇ ಅನಾಹುತ ಸಂಭವಿಸುವ ಮೊದಲು ಜಿಲ್ಲಾ ಆಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದೀಗ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟು ಜಿಲ್ಲಾ ಆಡಳಿತ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಅದಾವೆ. ಒಂದು, ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ಸೇವಕರಿಗೆ ಶೌಚಾಲಯ ಆಗಲಿ, ಸ್ಥಳಾವಕಾಶ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಒಂದು. ಎರಡನೇದು, ಈ ಕ್ಯಾಂಪಸ್ಗಳಲ್ಲಿ ದೊಡ್ಡ ದೊಡ್ಡ ಮರಗಳು ವಯಸ್ಸಾಗಿ ಎದ್ವಾ ತದ್ವಾ ಬೆಳೆದು ಬಿಟ್ಟವು. ಧಾರವಾಡದಂಥ ಕ್ಷೇತ್ರದೊಳಗೆ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇದೊಳಗೆ ಮಳೆ ಗಾಳಿ ಮಳೆಗಳು ಸಿಕ್ಕಾಪಟ್ಟೆ ಬರ್ತಾವೆ. ಯಾವ ಟೈಮ್ದಾಗ ಯಾವ ಮರ ಯಾರು ಆಗ್ಬಿಟ್ಟು ಹೇಳಕ್ಕಂತೂ ಗ್ಯಾರಂಟಿ ಇಲ್ಲ. ಸೊ ಧಾರವಾಡ ಜಿಲ್ಲೆ ಈಗಲೇ ಎಚ್ಚೆತ್ಕೊಂಡು ಆ ವಯಸ್ಸಾದ ಮರಗಳನ್ನು ಕಟಾವು ಮಾಡಿ ತೆಗಿಬೇಕು. ಒಂದು. ಎರಡನೇದು, ಇಲ್ಲಿ ಗಾಂಧಿ DC ಆಫೀಸ್ ಮುಂದೆ ಗಾಂಧಿ ಗಾರ್ಡನ್ ಹೆಸರುಗೆಟ್ಟ ಗಾರ್ಡನ್, ಅದು ಲಿಟ್ರಲಿ ಡಸ್ಟ್ಬಿನ್ ತಿಪ್ಪಿ ಗುಂಡಾಗೈತಿ. ಅಲ್ಲಿ ನೀರಿನ ಟ್ಯಾಂಕ್ ಮ್ಯಾಗ ಕಸ ಬತ್ತಿ, ಅದು ಕೇಳೋರು ದಿಕ್ಕಿಲ್ಲ, ಹೇಳೋರು ದಿಕ್ಕಿಲ್ಲ. ಅಂತಾದ್ರೆ ಮತ್ತೆ ಅದನ್ನ ಹಗಲಲ್ಲಿ ಈಗ 2 ವರ್ಷದಾಗ 3 ಸಲ ಅದು ಬೀಚ್ ಕಟ್ಟಿದ್ರು. ಬರೀ ತಾತ್ಪರ್ಯಕ್ಕೆ ಸುಣ್ಣ ಬಣ್ಣ ಹಚ್ಚಿದಂಗೆ, ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಇನ್ನು ಮೂರನೇದು ಏನಪ್ಪ ಅಂದರೆ DC ಕಾಂಪೌಂಡ್ ಒಳಗೆ ಆಫೀಸ್ನಾಗ ಹೋದ್ರೆ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇಲ್ಲ. ಕಟ್ಟಿದ್ದಾರೆ, ಕೀಲಿ ಹಾಕಿದ್ದಾರೆ. ಇಲ್ಲಿ ಜಿಲ್ಲಾ ಪಂಚಾಯತ್ ಅವ್ರದಾಗ ಕಟ್ಟಿದ್ದಾರೆ, ಕೀಲಿ ಹಾಕಿದ್ದಾರೆ. AC ಆಫೀಸ್ದಾಗ ಕಟ್ಟಿದ್ದಾರೆ, ನೀರಿಲ್ಲ. ಅಂದರೆ ಸಾರ್ವಜನಿಕ ಬರೋರಿಗೆ ಇಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ. ಅಧಿಕಾರಿಗಳು ಮಾತ್ರ NT ಚೇಂಬರು ಎಲ್ಲ ವ್ಯವಸ್ಥಿತವಾಗೈತಿ, AC ಐತಿ, ಕಚೇರಿ ಐತಿ. ಆದರೆ ಸಾರ್ವಜನಿಕ ಏನೂ ಇಲ್ಲ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಜಿಲ್ಲಾ ಕಚೇರಿಗೆ ನಿತ್ಯ ಸಾವಿರಾರು ಜನ ಬರೋವರಿಗೆ ಅದು ಗಾಳಿ ಮಳೆಯಿಂದ ಮರ ಬೀಳಿ ಅಥವಾ ನೀರು ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಅಥವಾ ಟಾಯ್ಲೆಟ್ ಸಮಸ್ಯೆ ಆಗಲಿ ಏನಾದರೂ ಅನಾಹುತ ಆದ್ರೆ ಬೇಸಿಗೆಗಾಲ ಸಾಂಕ್ರಾಮಿಕ ರೋಗಗಳು ಒಂದು ಕಡೆಗೆ, ನೀರಿನ ಹಾಕಾರ ಎರಡು ಕಡೆಗೆ, ಈ ವಯಸ್ಸಾದ ಮರಗಳ ಹಾಗೆ ಒಂದು ಕಡೆಗೆ, ಹಿಂಗೆ ಏನಾದರೂ ಅನಾಹುತ ಆಗಿ ಜೀವಹಾನಿ ಆದಮೇಲೆ ನೀವೇನಾದರೂ ಕ್ರಮ ಜರುಗಿಸೋ ಉದ್ದೇಶ ಇದ್ರೆ ನೀವು ಹಂಗೆ ಮಾಡಿಕೊಡ್ರಿ. ಈಗಾಗಲೇ ಇದ್ರ ಬಗ್ಗೆ ನನಗೆ 3 ದಿನದ ಜಿಲ್ಲಾಕ್ಕೆ ಲೆಟ್ರ್ ಕೊಟ್ಟೇನಿ. ಧಾರವಾಡ ಕ್ಯಾಂಪಸ್ ಟೋಟಲಿ ಧಾರವಾಡ ಸಿಟಿ ಒಳಗೆ ವಯಸ್ಸಾದ ಮರಗಳನ್ನು ಸೋಷಿಯಲ್ DF ಫಾರೆಸ್ಟ್ ಅವ್ರ ಕಡೆಯಿಂದ ಅದನ್ನು ಕಟಾವು ಮಾಡಿಸಿ ಸುರಕ್ಷಿತ ಕ್ರಮ ತಗೊಳ್ಳಿ ಅಂತ ಕೊಟ್ಟೇನಿ. ಇನ್ನೂವರೆಗೆ ಯಾವುದೂ ಜಾರಿಗೆ ಬಂದಿಲ್ಲ. ಹಾಗಾದರೆ ಇವರಿಗೆ ಜಿಲ್ಲಾಡಳಿತವರಿಗೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸಹಕಾರದ ಬಗ್ಗೆ ಗಮನ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತೋರಿಸ್ತದೆ. ಸೊ ಈಗೂ ಕಾಲ ಮಿಂಚಿಲ್ಲ. ಜಿಲ್ಲಾಧಿಕಾರಿಗಳೇ, ಸೋಷಿಯಲ್ DF ಮತ್ತು ಇಲ್ಲಿ AC ಅವರು ನಿಮ್ಮ ಕ್ಯಾಂಪಸ್ದಾಗ ಒಂದು ರೌಂಡ್ ಹಾಕಿರಿ. ಯಾವ್ಯಾವ ಮರಗಳ ಪರಿಸ್ಥಿತಿ ಏನದ, ಅಲ್ಲಿ ಟಾಯ್ಲೆಟ್ ಕಂಡೀಷನ್ಸ್ ಏನದ, ಸಾರ್ವಜನಿಕ ಏನು ತೊಂದರೆ ಆಗ್ತದೆ, ಗಾಂಧಿ ಗಾರ್ಡನ್ 2 ಸಲ ರಿಪೇರಿ ಮಾಡಿರಿ, ಅಲ್ಲಿ ಏನೀಗ ಅವ್ಯವಸ್ಥೆ ಇದೆ ಇವನ್ನೆಲ್ಲವನ್ನು ಸಮಗ್ರ ಕೂಲಂಕಷ ಮಾಡಿರಿ. ನೀವೆಲ್ಲರೂ ಜಿಲ್ಲಾ ಪಂಚಾಯತ್ ಸೆಕ್ರೆಟರಿ, DC, AC, ಯು ಆರ್ ಆಲ್ ಪಬ್ಲಿಕ್ ಸರ್ವೆಂಟ್, ಯು ಆರ್ ಮೆಂಟ್ ಫಾರ್ ದ ಪಬ್ಲಿಕ್ ಸರ್ವಿಸ್ ಇನ್ ದ ನೇಮ್ ಆಫ್ ಪಬ್ಲಿಕ್ ಟ್ಯಾಕ್ಸ್ ಮನಿ. ಆ ಎಲ್ಲ ಗುರುತರ ಜವಾಬ್ದಾರಿಯಿಂದ ವಹಿಸ್ತಕ್ಕಂಥ ನೀವು ನಿರ್ಲಕ್ಷ್ಯ ಮಾಡೋದು ಉದ್ದೇಶಪೂರ್ವಕವೋ ಅಥವಾ ನಿರ್ಲಕ್ಷ್ಯಪೂರ್ವಕ. ಈ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೀರಿನ ಟ್ಯಾಂಕ್ ಏನಿದೆ ಅಲ್ಲ, ಸುತ್ತಮುತ್ತಲು ನೀರುಗಳ ನಲ್ಲಿಗಳೆಲ್ಲ ಮುರಿದು ಅದರೊಳಗೆ ಸ್ವಚ್ಛತೆ ಕೊರತೆ ಎಲ್ಲೋ ಕಡೆ ಯಾವಾಗ ತೊಳೆದು ನೋಡಿಯಲ್ಲ ನಾವು. ಗಿಡಗಂಟೆಗಳು ಹುಟ್ಟಿದ್ದು ಏನು ಹೇಳ್ತೀವಿ? ಒಂದು ಸಲನೂ ಗಾಂಧಿ ಟ್ಯಾಂಕ್ ವಾಶ್ ಮಾಡೋದು ನೋಡಿಯಲ್ಲ ನಾವು. ಆಮೇಲೆ ನೀವು ಹೇಳ್ದಂಗೆ ಸುತ್ತಲೂ ಟ್ಯಾಂಕ್ಗಳಿಗೆ ಕಟ್ಟಿಗೆ ಬಡ್ದು ಅದು ಬಂದ್ ಮಾಡಿದ್ದಾರೆ. ಒಂದೇ ಟ್ಯಾಪ್ ಐತಿ, ಅದನ್ನು ಮುರಿದು ಬಿಟ್ಟು ಕತೆ ಮುಗೀತು. ಇನ್ನು ಮೇಲೆ ಗಾಂಧಿ ಗಾರ್ಡನ್ ನೀರಿನ ಟ್ಯಾಂಕ್ ಮೇಲೆ ಕಸ ಬೆಳೆದ್ಬಿಟ್ಟೈತಿ. ಅದು ಅವ್ರ ಪ್ರಜ್ಞೆ ಇಲ್ಲ. ಒಂದೊಂದು ಸಲ ಅದು ತುಂಬಿ ಓರ್ಬಿಡಾಗ ಹೆರ್ತಿರ್ತೈತಿ. ಅದ್ರ ಬಂದ್ ಮಾಡೋರು ಯಾರೂ ದಿಕ್ಕಿಲ್ಲ, ಗತಿ ಇಲ್ಲ. ಅಂದಮೇಲೆ ಜಿಲ್ಲಾಡಳಿತ ಸಂಪೂರ್ಣ ಅವ್ಯವಸ್ಥೆ ಆಗಿರ. ತಮಗೊಂದು ಮಾಹಿತಿ ಇರಲಿ,
DC ಆಫೀಸ್ ಕಂಪೌಂಡ್ನಾಗ ಕಸ ಗುಡಿಸ್ಲಿಕ್ಕೆ, ಟಾಯ್ಲೆಟ್ ವಾಶ್ ಮಾಡಲಿಕ್ಕೆ, ಟಾಯ್ಲೆಟ್ ಮೇಂಟೈನ್ ಮಾಡಲಿಕ್ಕೆ ತಿಂಗಳಿಗೆ 10,000 ರೂಪಾಯಿ ಖರ್ಚಾಗ್ತಾರೆ. ಆದರೆ ಗಾಂಧಿ ಗಾರ್ಡನ್ ನೋಡಿದ್ರೆ, ಈ ಕ್ಯಾಂಟೀನ್ ನೋಡಿದ್ರೆ, ಈ ಜಿಲ್ಲಾ ತಾಂತ್ರಿಕ ಸಾಮಾಜಿಕ ಶಾಖೆ ನೋಡಿದ್ರೆ ಹೇಸಿಗೆ ಬರ್ತದೆ. ಇಲ್ಲೇ ಒಂದು ಕಡೆ ಒಂದು ಗಿಡದ್ದೆಲ್ಲೋ ಅಪಾಯ ಆಗುವ ಅದಕ್ಕೆ ಅಲ್ಲಿ ಅವ್ರು ತಾಂತ್ರಿಕ ಸಮಾಲೋಚಕ ಕಚೇರಿ ಮುಂದೆ ಒಂದು ಹಳೆ ಮರ ಬೀಳು ಬಾಯಿ ಬಿಟ್ಟದ, ಒಣಗ್ಯದ. ಯಾವಾಗ ಗಾಳಿ ಬೀಸ್ತದೆ, ಯಾವಾಗ ಬೀಳ್ತವೆ, ಯಾರು ಮೇಲೆ ಬೀಳ್ತವೆ ಗೊತ್ತಿಲ್ಲ. ಅದು ಬಿತ್ತಪ್ಪ ಅಂದ್ರೆ ಕನಿಷ್ಠ ಒಂದು 4-5 ವೆಹಿಕಲ್ ಡ್ಯಾಮೇಜ್ ಆಗ್ತಾವೆ, ಅಥವಾ ಯಾರಾದರೂ ಮನುಷ್ಯ ಸಿಕ್ಕರೆ ಮನುಷ್ಯರು ಡ್ಯಾಮೇಜ್ ಆಗ್ತದೆ. ಆವಾಗ ಎಚ್ಚೆತ್ತುಕೊಳ್ಳೋದು ಏನಾದರೂ ನಿಮ್ಗೆ ಉದ್ದೇಶ ಇದ್ರೆ ನೀವು ಹಂಗೆ ಮಾಡಿ. ಇಲ್ಲಪ್ಪ ಪ್ರಿವೆನ್ಷನ್ ಆ್ಯಂಡ್ ಪ್ರಿಕಾಷನ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ನಿಮಗಿದ್ರೆ ನಾಳಿಂದ ನಾಳೆಗೆ ಒಬ್ಬ DFನ ಕರೆಸ್ರಿ, ಒಬ್ಬ ಇನ್ನೊಬ್ಬರು ಯಾರು ಕಳಿಸ್ರಿ, ಅದನ್ನು ಟೋಟಲಿ DC ಕ್ಯಾಂಪಸ್ದಾಗ ಯಾವ್ಯಾವ ವಯಸ್ಸಾದ ಮರಗಳದಾವ ಅವನ್ನ ಕಟಾವು ಮಾಡಬೇಕು. ಆ ಗಾಂಧಿ ಗಾರ್ಡನ್ ನೀರಿನ ಟ್ಯಾಂಕ್ ಸ್ವಚ್ಛ ಮಾಡಬೇಕು, ಆ ನಳಗಳ ಜೋಡಣೆ ಮಾಡಬೇಕು, ಇಲ್ಲಿರ್ತಕ್ಕಂಥ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡಿಸ್ಬೇಕು. ಬಂದುವಂಥ ಸಾರ್ವಜನಿಕರಿಗೆ ಒಂದು 5 ನಿಮಿಷ ಕುತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಆರಾಮ್ ಕೆಲಸ ಮಾಡಲಿಕ್ಕೆ ನೀವು ಕೊಡಬೇಕು. ಅದು ಎ ಬಾಂಡೆಡ್ ಡ್ಯೂಟಿ ಆಫ್ ಪಬ್ಲಿಕ್ ಸರ್ವೆಂಟ್ಸ್. ಈ ಮೇ ಬಿ ಎ ಡೆಪ್ಟಿ ಕಮಿಷನರ್, ಈ ಮೇ ಬಿ ಅಸಿಸ್ಟೆಂಟ್ ಕಮಿಷನರ್, ಈ ಮೇ ಬಿ ಅಡಿಷನಲ್ DC, ಈ ಮೇ ಬಿ ಚೀಫ್ ಸೆಕ್ರೆಟರಿ, ಜಿಲ್ಲಾ ಪಂಚಾಯತ್, ಯಾರೇ ಅಲ್ಲಿ, ಇವರ್ ಆಲ್ ಮೆಂಟ್ ಫಾರ್ ದ ಪಬ್ಲಿಕ್ ಸರ್ವಿಸ್ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ನೀವು ಆಸ್ ಸೂನ್ ಆಸ್ ಪಾಸಿಬಲ್ ಅಲ್ಲಿ ಇನ್ ದ ನೇಮ್ ಆಫ್ ಪ್ರಿವೆನ್ಷನ್ ಆ್ಯಂಡ್ ಪ್ರಿಕಾಷನ್ ಆ್ಯಕ್ಟ್ ಪ್ರಕಾರ ನೀವು ಆ ಮರಗಳನ್ನ ಕಟಾವು ಮಾಡಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ಮೂಲಭೂತ ಸೌಕರ್ಯ ಕೊಡಬೇಕು. ಎಲ್ಲಿಯೂ ಕೂಡ ಅನಾಹುತ ಆಗದಂತೆ ಮುಂಜಾಗ್ರತೆ ಕ್ರಮ ವಹಿಸೋದೇ ನಿಮ್ಮ ಬಾಂಡೆಡ್ ಡ್ಯೂಟಿ ಆಗಬೇಕು. ನಾವು ಬಂದು ಹೇಳಿದಾಗ ನೀವು ಮಾಡೋದಾದ್ರೆ ವೈ ಯು ಆರ್ ಸಿಟ್ಟಿಂಗ್ ಆನ್ ದಿ ಚೇರ್ ಇನ್ ದ ನೇಮ್ ಆಫ್ ಪಬ್ಲಿಕ್ ಸರ್ವೆಂಟ್. ಸೊ ಇದನ್ನು ಕೂಡ ನೀವು ಗಂಭೀರವಾಗಿ ಪರಿಗಣಿಸಬೇಕು. ನಮಗೆ ಹೇಳೋದು ಉದ್ದೇಶ ಅಷ್ಟೇ, ನಮ್ದು ಯಾವುದೂ ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ಪ್ಯೂರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಸೇಫ್ಟಿ. ಸೊ ಇದು ನಿಮ್ಮ ಡ್ಯೂಟಿ. ಇದಕ್ಕೆ ಪ್ರಾವಿಷನ್ ಇದೆ, ನಿಮ್ಮಲ್ಲಿ ಸ್ಟಾಫ್ ಇದೆ, ಸ್ಟ್ರೆಂತ್ ಇದೆ, ಪ್ರಾವಿಷನ್ ಇದೆ. ಸೋಷಿಯಲ್ ಫಾರೆಸ್ಟ್ ಡಿಪೋಗೆ ಅಂತ ಫೋನ್ ಮಾಡಿದ್ರೆ ಒಂದು 3 ದಿವಸಕ್ಕೆಲ್ಲ ಮುಗಿಸ್ಬಿಡ್ತಾರೆ. ನಿಮ್ಗೆ ಅದು ಮಾಡೋಕ್ಕಿಲ್ಲ. ರೈಟಿಂಗ್ನಾಗ ಕೊಟ್ಟಾಯಿತು, ಈಗ ಊರಲ್ಲಿ ಹಾಕತ್ತೀವಿ, ಇನ್ನೊಂದು ವಾರದಾಗ ನೀವು ಮಾಡದೆ ಹೋದರೆ ಒಂದು ಫೈನ್ ಡೇ ಅಗೇನೆಸ್ಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ದ ನೇಮ್ ಆಫ್ ನೆಗ್ಲಿಜೆನ್ಸಿ ರಿಗಾರ್ಡಿಂಗ್ ಪಬ್ಲಿಕ್ ಇಂಟ್ರೆಸ್ಟ್ ನಾವು ಸ್ಟ್ರೈಕ್ ಮಾಡೋದು ಅನಿವಾರ್ಯ ಆಗ್ತದೆ. ಸಂಬಂಧಪಟ್ಟ ಮಿನಿಸ್ಟ್ರಿಗೆ ನಾವು ಅಲಿಗೇಷನ್ ಮಾಡೋದು ಆಗ್ತದೆ. ದಯವಿಟ್ಟು ಅದನ್ನು ನಮ್ಮಿಂದ ಮಾಡಿಸಬೇಡ ಅನ್ನೋದೇ ನಮ್ಮದು ವಿಶೇಷವಾದ ವಿನಂತಿ, ಎಚ್ಚರಿಕೆ ಮತ್ತು ಮನವಿ. ಅಷ್ಟಕ್ಕೂ ನೀವು ಏನು ಮಾಡ್ತೀರಿ ಮಾಡಿ ನಾವು ಇದೇ ಮಾಡೋರಂದ್ರೆ ನಾವು ಅನಿವಾರ್ಯ ನಮ್ಮ ಕೈ ತೋರಿಸ್ಬೇಕಾಗ್ತದೆ. ನಾವು ಹೇಳಿ ಕೇಳಿ ಹೋರಾಟಗಾರರು, ನಮಗೆ ಬಿಫೋರ್ ದ ಪಬ್ಲಿಕ್ ಇಂಟ್ರೆಸ್ಟ್, ಬಿಫೋರ್ ದ ಪಬ್ಲಿಕ್ ಹಿತಾಸಕ್ತಿ, ನಾವು ಯಾರನ್ನೂ ಕೇರ್ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ವಚ್ಛವಾಗಿ ಹೇಳಿ ಬಯಸ್ತೀನಿ. ದಯವಿಟ್ಟು ಯಾರೂ ವ್ಯಕ್ತಿಗತ ತೊಗೋಬೇಡ್ರಿ, ಅಪಾರ್ಥ ಮಾಡ್ಕೋಬೇಡ್ರಿ. ಬೀಯಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಆಸ್ ಸೂನ್ ಆಸ್ ಪಾಸಿಬಲ್ ಅಲ್ಲಿ ನೀವೆಲ್ಲವನ್ನು ಕ್ಲೀನ್ ಮಾಡಿದರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಜೈ ಭೀಮ್, ಜೈ ಭಾರತ್. ಲಕ್ಷ್ಮಣ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಕ್ರಾಂತಿ ಸಮಾಚಾರ TV, ಧಾರವಾಡ.